ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಆಗಿರುವ 12 ಕೋಟಿ ರಾಬರಿ ಎಷ್ಟು ಈಸಿಯಾಗಿ ಹೋಯ್ತಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಒಂದಿಷ್ಟು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ ಈ ಪ್ರಕರಣದಲ್ಲಿ. ಆ ಅನುಮಾನಗಳು ಏನು ಅನ್ನೋದನ್ನ ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ದರೋಡೆ ನಡೆದ ದಿನವೇ ಸಿಸಿಟಿವಿ ರಿಪೇರಿಗೆ ಹೋಗಿದ್ದು ಯಾಕೆ ಅನ್ನೋದು ಪ್ರಶ್ನೆ. ನಿನ್ನೆ ರಾಬರಿ ಆದ ತಕ್ಷಣ ಸಿಸಿಟಿವಿ ಇಲ್ವಾ ಅಲ್ಲಿ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ರು. ಇಲ್ಲ, ಸಿಸಿಟಿವಿ ಇತ್ತು, ಆದ್ರೆ ಅದು ದುರಸ್ತಿ ಆಗ್ತಾ ಇತ್ತು. ನಿನ್ನೆ ಆ ಘಟನೆ ಆಗಿರೋದು. 20 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನದ ಮಾಹಿತಿ ಲೀಕ್ ಆಯ್ತಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಬ್ಯಾಂಕ್ನಲ್ಲಿ ಆಗ್ತಾ ಇರುವಂತಹ ವ್ಯಾಪಾರ ವಹಿವಾಟುಗಳು ಎಲ್ಲವೂ ಕೂಡ ಅವರಿಗೆ ಗೊತ್ತಿದ್ದೆಯೇ ನಿನ್ನೆ ರಾಬರಿ ಮಾಡೋದಕ್ಕೆ ಬಂದ್ರ. ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ 12 ಕೋಟಿ ಹಣ ಎಗರಿಸಿದ್ದಾರೆ ಅಂದ್ರೆ ಇದು ಪಕ್ಕಾ ಪ್ಲಾನಿಂಗ್ ಅಲ್ಲದೆ ಮತ್ತಿನ್ನೇನು ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಈ ಚಿನ್ನದ ಮಾಹಿತಿ ದರೋಡೆಕೋರರಿಗೆ ಹೇಗೆ ಸಿಕ್ತು, ಯಾರು ಕೊಟ್ರು, ಈ ಮಾಹಿತಿ ಲೀಕ್ ಆಗಿದ್ದು ಹೇಗೆ ಬ್ಯಾಂಕಿನಿಂದ ಅನ್ನುವಂತಹ ಪ್ರಶ್ನೆಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಶಾಮೀಲಾಗಿ ಹೋದ್ರ ದರೋಡೆಯ ಪ್ರಕರಣದಲ್ಲಿ ಅನ್ನುವಂತಹ ಅನುಮಾನ ದಟ್ಟವಾಗ್ತಾ ಇದೆ. ಇವತ್ತು ಅದಕ್ಕೆ ಪೂರಕ ಒಂದಷ್ಟು ಬೆಳವಣಿಗೆಗಳು ಕೂಡ ಬ್ಯಾಂಕ್ ಮುಂಭಾಗದಲ್ಲಿ ನಡೆದೋಯ್ತು. ಶಸ್ತ್ರಾಸ್ತ್ರ ಗ್ಯಾಂಗ್ ದರೋಡೆ ಮಾಡುವಾಗ ಭದ್ರತಾ ಸಿಬ್ಬಂದಿ ಎಲ್ಲಿತ್ತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಕಾರಣ ನಾವೆಲ್ಲ ಸಹಜವಾಗಿ ಬ್ಯಾಂಕಿಗೆ ಹೋದ್ರೆ ಹೊರಗಡೆ ಸೆಕ್ಯೂರಿಟಿಗಳಿರ್ತಾರೆ, ಅವ್ರು ನಮ್ಮನ್ನ ಚೆಕ್ ಮಾಡಿ ಮಾಹಿತಿ ಪಡ್ಕೊಂಡೇ ಒಳಗಡೆ ಬಿಡ್ತಾರೆ. ಇಲ್ಲಾಂದ್ರೆ ಯಾರನ್ನೂ ಒಳಗಡೆ ಹಾಗೆ ಬ್ಯಾಂಕ್ ಒಳಗಡೆ ಬಿಡೋದೇ ಇಲ್ಲ. ಬಟ್ ಇಲ್ಲಿ ಎಲ್ಲಿದ್ರು ಸೆಕ್ಯೂರಿಟಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಸೆಕ್ಯೂರಿಟಿ ಇರ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯ್ತು. ಮತ್ತೊಂದು ಅನುಮಾನ, ದರೋಡೆ ಆದ ಕೂಡಲೇ ನಾಕಾಬಂದಿ ಏಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ಅಷ್ಟು ಈಸಿಯಾಗಿ ಕಾರ್ ಹತ್ಕೊಂಡು ಆ ಚೀಲಗಳನ್ನ ಹಿಡ್ಕೊಂಡು ಆರಾಮಾಗಿ ಎಕ್ಸಿಟ್ ಆಗೋದಕ್ಕೆ ಹೇಗೆ ಅವಕಾಶ ಸಿಕ್ತು ಅನ್ನೋದು ಪ್ರಶ್ನೆ. ಯಾಕೆ ನಾಕಾಬಂದಿ ಹಾಕಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ಲಿಲ್ಲ ಪೊಲೀಸರು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ದರೋಡೆಕೋರರು ಕೇರಳಕ್ಕೆ ಪರಾರಿ ಆಗ್ಬಿಟ್ರ ಈಸಿಯಾಗಿ ಅನ್ನೋದು ಕೂಡ ಪ್ರಶ್ನೆ. ಅದಕ್ಕೆ ಪೂರಕ ಇವತ್ತು ಟೋಲ್ ಗೇಟ್ ನಲ್ಲಿ ಲಭ್ಯ ಆಗಿರುವಂತಹ ಸಿಸಿಟಿವಿ, ಟೋಲ್ ಗೇಟ್ ನಲ್ಲಿ ಕಾರಿನ ನಂಬರ್ ಸಿಕ್ಕಿಲ್ಲ ಯಾಕೆ ಅನ್ನೋದು ಕೂಡ ಪ್ರಶ್ನೆ. ಸಿಸಿಟಿವಿ ದೃಶ್ಯವನ್ನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತು. ಬಟ್ ಅಲ್ಲಿ ಕಾರಿನ ನಂಬರ್ ಪ್ಲೇಟ್ ರಿಜಿಸ್ಟರ್ ಆಗಿಲ್ಲ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸೊ ಅಲ್ಲೂ ಕೂಡ ಸರಿಯಾಗಿ ಆ ಕಾರಿನ ಚಹರೆ ಮೂಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯ್ತು. ಮತ್ತೊಂದು ವಿಚಾರ, ದರೋಡೆಕೋರರು ಫೇಕ್ ನಂಬರ್ ಪ್ಲೇಟ್ ಬಳಸ್ಬಿಟ್ರ. ಸಹಜವಾಗಿ ಇಷ್ಟು ದೊಡ್ಡ ಮಟ್ಟದ ರಾಬರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಎಲ್ಲವೂ ಕೂಡ ಫೇಕ್ ಆಗಿರಬಹುದಲ್ಲ. ಅಷ್ಟು ಈಸಿಯಾಗಿ ಮಾಹಿತಿ ಬಿಟ್ಕೊಡೋದಕ್ಕೆ ಸಾಧ್ಯನಾ ಅನ್ನೋದು ಕೂಡ ಪ್ರಶ್ನೆ. ಒಟ್ಟಿನಲ್ಲಿ ಒಂದ್ ಕಡೆ ಭದ್ರತಾ ವೈಫಲ್ಯ, ಸಿಸಿಟಿವಿ ದುರಸ್ತಿ ಅವತ್ತಿ ಯಾಕಾಯ್ತು, ನಾಕಾಬಂದಿ ಯಾಕೆ ಹಾಕ್ಲಿಲ್ಲ, ಬ್ಯಾಂಕ್ ಮುಂಭಾಗ ಸೆಕ್ಯೂರಿಟಿ ಗಾರ್ಡ್ ಯಾಕಿರ್ಲಿಲ್ಲ, ಪೊಲೀಸರು ತತ್ಕ್ಷಣಕ್ಕೆ ಕ್ರಮ ಯಾಕೆ ಕೈಗೊಳ್ಳಿಲ್ಲ, ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಕಾದ್ ನೋಡೋಣ ಪೊಲೀಸರ ತನಿಖೆ ಹೇಗೆ ಸಾಗುತ್ತೆ ಅಂತ. ಸೇವಾ ಸಹಕಾರ ಬ್ಯಾಂಕ್ ನಲ್ಲಿ ಆಗಿರುವ 12 ಕೋಟಿ ರಾಬರಿ ಎಷ್ಟು ಈಸಿಯಾಗಿ ಹೋಯ್ತಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಒಂದಿಷ್ಟು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ ಈ ಪ್ರಕರಣದಲ್ಲಿ. ಆ ಅನುಮಾನಗಳು ಏನು ಅನ್ನೋದನ್ನ ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ದರೋಡೆ ನಡೆದ ದಿನವೇ ಸಿಸಿಟಿವಿ ರಿಪೇರಿಗೆ ಹೋಗಿದ್ದು ಯಾಕೆ ಅನ್ನೋದು ಪ್ರಶ್ನೆ. ನಿನ್ನೆ ರಾಬರಿ ಆದ ತಕ್ಷಣ ಸಿಸಿಟಿವಿ ಇಲ್ವಾ ಅಲ್ಲಿ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ರು. ಇಲ್ಲ, ಸಿಸಿಟಿವಿ ಇತ್ತು, ಆದ್ರೆ ಅದು ದುರಸ್ತಿ ಆಗ್ತಾ ಇತ್ತು. ನಿನ್ನೆ ಆ ಘಟನೆ ಆಗಿರೋದು. 20 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನದ ಮಾಹಿತಿ ಲೀಕ್ ಆಯ್ತಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಬ್ಯಾಂಕ್ನಲ್ಲಿ ಆಗ್ತಾ ಇರುವಂತಹ ವ್ಯಾಪಾರ ವಹಿವಾಟುಗಳು ಎಲ್ಲವೂ ಕೂಡ ಅವರಿಗೆ ಗೊತ್ತಿದ್ದೆಯೇ ನಿನ್ನೆ ರಾಬರಿ ಮಾಡೋದಕ್ಕೆ ಬಂದ್ರ. ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ 12 ಕೋಟಿ ಹಣ ಎಗರಿಸಿದ್ದಾರೆ ಅಂದ್ರೆ ಇದು ಪಕ್ಕಾ ಪ್ಲಾನಿಂಗ್ ಅಲ್ಲದೆ ಮತ್ತಿನ್ನೇನು ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಈ ಚಿನ್ನದ ಮಾಹಿತಿ ದರೋಡೆಕೋರರಿಗೆ ಹೇಗೆ ಸಿಕ್ತು, ಯಾರು ಕೊಟ್ರು, ಈ ಮಾಹಿತಿ ಲೀಕ್ ಆಗಿದ್ದು ಹೇಗೆ ಬ್ಯಾಂಕಿನಿಂದ ಅನ್ನುವಂತಹ ಪ್ರಶ್ನೆಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಶಾಮೀಲಾಗಿ ಹೋದ್ರ ದರೋಡೆಯ ಪ್ರಕರಣದಲ್ಲಿ ಅನ್ನುವಂತಹ ಅನುಮಾನ ದಟ್ಟವಾಗ್ತಾ ಇದೆ. ಇವತ್ತು ಅದಕ್ಕೆ ಪೂರಕ ಒಂದಷ್ಟು ಬೆಳವಣಿಗೆಗಳು ಕೂಡ ಬ್ಯಾಂಕ್ ಮುಂಭಾಗದಲ್ಲಿ ನಡೆದೋಯ್ತು. ಶಸ್ತ್ರಾಸ್ತ್ರ ಗ್ಯಾಂಗ್ ದರೋಡೆ ಮಾಡುವಾಗ ಭದ್ರತಾ ಸಿಬ್ಬಂದಿ ಎಲ್ಲಿತ್ತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಕಾರಣ ನಾವೆಲ್ಲ ಸಹಜವಾಗಿ ಬ್ಯಾಂಕಿಗೆ ಹೋದ್ರೆ ಹೊರಗಡೆ ಸೆಕ್ಯೂರಿಟಿಗಳಿರ್ತಾರೆ, ಅವ್ರು ನಮ್ಮನ್ನ ಚೆಕ್ ಮಾಡಿ ಮಾಹಿತಿ ಪಡ್ಕೊಂಡೇ ಒಳಗಡೆ ಬಿಡ್ತಾರೆ. ಇಲ್ಲಾಂದ್ರೆ ಯಾರನ್ನೂ ಒಳಗಡೆ ಹಾಗೆ ಬ್ಯಾಂಕ್ ಒಳಗಡೆ ಬಿಡೋದೇ ಇಲ್ಲ. ಬಟ್ ಇಲ್ಲಿ ಎಲ್ಲಿದ್ರು ಸೆಕ್ಯೂರಿಟಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಸೆಕ್ಯೂರಿಟಿ ಇರ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯ್ತು. ಮತ್ತೊಂದು ಅನುಮಾನ, ದರೋಡೆ ಆದ ಕೂಡಲೇ ನಾಕಾಬಂದಿ ಏಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ಅಷ್ಟು ಈಸಿಯಾಗಿ ಕಾರ್ ಹತ್ಕೊಂಡು ಆ ಚೀಲಗಳನ್ನ ಹಿಡ್ಕೊಂಡು ಆರಾಮಾಗಿ ಎಕ್ಸಿಟ್ ಆಗೋದಕ್ಕೆ ಹೇಗೆ ಅವಕಾಶ ಸಿಕ್ತು ಅನ್ನೋದು ಪ್ರಶ್ನೆ. ಯಾಕೆ ನಾಕಾಬಂದಿ ಹಾಕಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ಲಿಲ್ಲ ಪೊಲೀಸರು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ದರೋಡೆಕೋರರು ಕೇರಳಕ್ಕೆ ಪರಾರಿ ಆಗ್ಬಿಟ್ರ ಈಸಿಯಾಗಿ ಅನ್ನೋದು ಕೂಡ ಪ್ರಶ್ನೆ. ಅದಕ್ಕೆ ಪೂರಕ ಇವತ್ತು ಟೋಲ್ ಗೇಟ್ ನಲ್ಲಿ ಲಭ್ಯ ಆಗಿರುವಂತಹ ಸಿಸಿಟಿವಿ, ಟೋಲ್ ಗೇಟ್ ನಲ್ಲಿ ಕಾರಿನ ನಂಬರ್ ಸಿಕ್ಕಿಲ್ಲ ಯಾಕೆ ಅನ್ನೋದು ಕೂಡ ಪ್ರಶ್ನೆ.
ಸಿಸಿಟಿವಿ ದೃಶ್ಯವನ್ನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತು. ಬಟ್ ಅಲ್ಲಿ ಕಾರಿನ ನಂಬರ್ ಪ್ಲೇಟ್ ರಿಜಿಸ್ಟರ್ ಆಗಿಲ್ಲ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸೊ ಅಲ್ಲೂ ಕೂಡ ಸರಿಯಾಗಿ ಆ ಕಾರಿನ ಚಹರೆ ಮೂಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯ್ತು. ಮತ್ತೊಂದು ವಿಚಾರ, ದರೋಡೆಕೋರರು ಫೇಕ್ ನಂಬರ್ ಪ್ಲೇಟ್ ಬಳಸ್ಬಿಟ್ರ. ಸಹಜವಾಗಿ ಇಷ್ಟು ದೊಡ್ಡ ಮಟ್ಟದ ರಾಬರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಎಲ್ಲವೂ ಕೂಡ ಫೇಕ್ ಆಗಿರಬಹುದಲ್ಲ. ಅಷ್ಟು ಈಸಿಯಾಗಿ ಮಾಹಿತಿ ಬಿಟ್ಕೊಡೋದಕ್ಕೆ ಸಾಧ್ಯನಾ ಅನ್ನೋದು ಕೂಡ ಪ್ರಶ್ನೆ. ಒಟ್ಟಿನಲ್ಲಿ ಒಂದ್ ಕಡೆ ಭದ್ರತಾ ವೈಫಲ್ಯ, ಸಿಸಿಟಿವಿ ದುರಸ್ತಿ ಅವತ್ತಿ ಯಾಕಾಯ್ತು, ನಾಕಾಬಂದಿ ಯಾಕೆ ಹಾಕ್ಲಿಲ್ಲ, ಬ್ಯಾಂಕ್ ಮುಂಭಾಗ ಸೆಕ್ಯೂರಿಟಿ ಗಾರ್ಡ್ ಯಾಕಿರ್ಲಿಲ್ಲ, ಪೊಲೀಸರು ತತ್ಕ್ಷಣಕ್ಕೆ ಕ್ರಮ ಯಾಕೆ ಕೈಗೊಳ್ಳಿಲ್ಲ, ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಕಾದ್ ನೋಡೋಣ ಪೊಲೀಸರ ತನಿಖೆ ಹೇಗೆ ಸಾಗುತ್ತೆ ಅಂತ. ಸೇವಾ ಸಹಕಾರ ಬ್ಯಾಂಕ್ ನಲ್ಲಿ ಆಗಿರುವ 12 ಕೋಟಿ ರಾಬರಿ ಎಷ್ಟು ಈಸಿಯಾಗಿ ಹೋಯ್ತಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಅದ್ರ ಜೊತೆಗೆ ಒಂದಿಷ್ಟು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ ಈ ಪ್ರಕರಣದಲ್ಲಿ. ಆ ಅನುಮಾನಗಳು ಏನು ಅನ್ನೋದನ್ನ ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ದರೋಡೆ ನಡೆದ ದಿನವೇ ಸಿಸಿಟಿವಿ ರಿಪೇರಿಗೆ ಹೋಗಿದ್ದು ಯಾಕೆ ಅನ್ನೋದು ಪ್ರಶ್ನೆ. ನಿನ್ನೆ ರಾಬರಿ ಆದ ತಕ್ಷಣ ಸಿಸಿಟಿವಿ ಇಲ್ವಾ ಅಲ್ಲಿ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ರು. ಇಲ್ಲ, ಸಿಸಿಟಿವಿ ಇತ್ತು, ಆದ್ರೆ ಅದು ದುರಸ್ತಿ ಆಗ್ತಾ ಇತ್ತು. ನಿನ್ನೆ ಆ ಘಟನೆ ಆಗಿರೋದು. 20 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನದ ಮಾಹಿತಿ ಲೀಕ್ ಆಯ್ತಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಬ್ಯಾಂಕ್ ನಲ್ಲಿ ಆಗ್ತಾ ಇರುವಂತಹ ವ್ಯಾಪಾರ ವಹಿವಾಟುಗಳು ಎಲ್ಲವೂ ಕೂಡ ಅವರಿಗೆ ಗೊತ್ತಿದ್ದೆಯೇ ನಿನ್ನೆ ರಾಬರಿ ಮಾಡೋದಕ್ಕೆ ಬಂದ್ರ. ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ 12 ಕೋಟಿ ಹಣ ಎಗರಿಸಿದ್ದಾರೆ ಅಂದ್ರೆ ಇದು ಪಕ್ಕಾ ಪ್ಲಾನಿಂಗ್ ಅಲ್ಲದೆ ಮತ್ತಿನ್ನೇನು ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಈ ಚಿನ್ನದ ಮಾಹಿತಿ ದರೋಡೆಕೋರರಿಗೆ ಹೇಗೆ ಸಿಕ್ತು, ಯಾರು ಕೊಟ್ರು, ಈ ಮಾಹಿತಿ ಲೀಕ್ ಆಗಿದ್ದು ಹೇಗೆ ಬ್ಯಾಂಕಿನಿಂದ ಅನ್ನುವಂತಹ ಪ್ರಶ್ನೆಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಶಾಮೀಲಾಗಿ ಹೋದ್ರ ದರೋಡೆಯ ಪ್ರಕರಣದಲ್ಲಿ ಅನ್ನುವಂತಹ ಅನುಮಾನ ದಟ್ಟವಾಗ್ತಾ ಇದೆ. ಇವತ್ತು ಅದಕ್ಕೆ ಪೂರಕ ಒಂದಷ್ಟು ಬೆಳವಣಿಗೆಗಳು ಕೂಡ ಬ್ಯಾಂಕ್ ಮುಂಭಾಗದಲ್ಲಿ ನಡೆದೋಯ್ತು. ಶಸ್ತ್ರಾಸ್ತ್ರ ಗ್ಯಾಂಗ್ ದರೋಡೆ ಮಾಡುವಾಗ ಭದ್ರತಾ ಸಿಬ್ಬಂದಿ ಎಲ್ಲಿತ್ತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಕಾರಣ ನಾವೆಲ್ಲ ಸಹಜವಾಗಿ ಬ್ಯಾಂಕಿಗೆ ಹೋದ್ರೆ ಹೊರಗಡೆ ಸೆಕ್ಯೂರಿಟಿಗಳಿರ್ತಾರೆ, ಅವ್ರು ನಮ್ಮನ್ನ ಚೆಕ್ ಮಾಡಿ ಮಾಹಿತಿ ಪಡ್ಕೊಂಡೇ ಒಳಗಡೆ ಬಿಡ್ತಾರೆ. ಇಲ್ಲಾಂದ್ರೆ ಯಾರನ್ನೂ ಒಳಗಡೆ ಹಾಗೆ ಬ್ಯಾಂಕ್ ಒಳಗಡೆ ಬಿಡೋದೇ ಇಲ್ಲ. ಬಟ್ ಇಲ್ಲಿ ಎಲ್ಲಿದ್ರು ಸೆಕ್ಯೂರಿಟಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಸೆಕ್ಯೂರಿಟಿ ಇರ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯ್ತು. ಮತ್ತೊಂದು ಅನುಮಾನ, ದರೋಡೆ ಆದ ಕೂಡಲೇ ನಾಕಾಬಂದಿ ಏಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ಅಷ್ಟು ಈಸಿಯಾಗಿ ಕಾರ್ ಹತ್ಕೊಂಡು ಆ ಚೀಲಗಳನ್ನ ಹಿಡ್ಕೊಂಡು ಆರಾಮಾಗಿ ಎಕ್ಸಿಟ್ ಆಗೋದಕ್ಕೆ ಹೇಗೆ ಅವಕಾಶ ಸಿಕ್ತು ಅನ್ನೋದು ಪ್ರಶ್ನೆ. ಯಾಕೆ ನಾಕಾಬಂದಿ ಹಾಕಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ಲಿಲ್ಲ ಪೊಲೀಸರು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ದರೋಡೆಕೋರರು ಕೇರಳಕ್ಕೆ ಪರಾರಿ ಆಗ್ಬಿಟ್ರ ಈಸಿಯಾಗಿ ಅನ್ನೋದು ಕೂಡ ಪ್ರಶ್ನೆ. ಅದಕ್ಕೆ ಪೂರಕ ಇವತ್ತು ಟೋಲ್ ಗೇಟ್ ನಲ್ಲಿ ಲಭ್ಯ ಆಗಿರುವಂತಹ ಸಿಸಿಟಿವಿ, ಟೋಲ್ ಗೇಟ್ ನಲ್ಲಿ ಕಾರಿನ ನಂಬರ್ ಸಿಕ್ಕಿಲ್ಲ ಯಾಕೆ ಅನ್ನೋದು ಕೂಡ ಪ್ರಶ್ನೆ. ಸಿಸಿಟಿವಿ ದೃಶ್ಯವನ್ನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತು. ಬಟ್ ಅಲ್ಲಿ ಕಾರಿನ ನಂಬರ್ ಪ್ಲೇಟ್ ರಿಜಿಸ್ಟರ್ ಆಗಿಲ್ಲ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸೊ ಅಲ್ಲೂ ಕೂಡ ಸರಿಯಾಗಿ ಆ ಕಾರಿನ ಚಹರೆ ಮೂಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯ್ತು. ಮತ್ತೊಂದು ವಿಚಾರ, ದರೋಡೆಕೋರರು ಫೇಕ್ ನಂಬರ್ ಪ್ಲೇಟ್ ಬಳಸ್ಬಿಟ್ರ. ಸಹಜವಾಗಿ ಇಷ್ಟು ದೊಡ್ಡ ಮಟ್ಟದ ರಾಬರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಎಲ್ಲವೂ ಕೂಡ ಫೇಕ್ ಆಗಿರಬಹುದಲ್ಲ. ಅಷ್ಟು ಈಸಿಯಾಗಿ ಮಾಹಿತಿ ಬಿಟ್ಕೊಡೋದಕ್ಕೆ ಸಾಧ್ಯನಾ ಅನ್ನೋದು ಕೂಡ ಪ್ರಶ್ನೆ. ಒಟ್ಟಿನಲ್ಲಿ ಒಂದ್ ಕಡೆ ಭದ್ರತಾ ವೈಫಲ್ಯ, ಸಿಸಿಟಿವಿ ದುರಸ್ತಿ ಅವತ್ತಿ ಯಾಕಾಯ್ತು, ನಾಕಾಬಂದಿ ಯಾಕೆ ಹಾಕ್ಲಿಲ್ಲ, ಬ್ಯಾಂಕ್ ಮುಂಭಾಗ ಸೆಕ್ಯೂರಿಟಿ ಗಾರ್ಡ್ ಯಾಕಿರ್ಲಿಲ್ಲ, ಪೊಲೀಸರು ತತ್ಕ್ಷಣಕ್ಕೆ ಕ್ರಮ ಯಾಕೆ ಕೈಗೊಳ್ಳಿಲ್ಲ, ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಕಾದ್ ನೋಡೋಣ ಪೊಲೀಸರ ತನಿಖೆ ಹೇಗೆ ಸಾಗುತ್ತೆ ಅಂತ.